ಹಾಯ್ ನಮಸ್ಕಾರ. ನಾನು ನಿಮ್ಮ ರಾಯಲ್ ಹ್ಯಾಕರ್. ಇದು ಜುಲೈ 3ರ ಕರೆಂಟ್ ಅಫೇರ್ಸ್ ವಿಡಿಯೋ ಈಗ ಓಪನ್ ಔಟ್ ಆಗ್ತಾ ಇದೆ. ಇದರ PDF ಲಿಂಕ್ ಅನ್ನ ನಾನು ಕಮೆಂಟ್ ಬಾಕ್ಸ್ ನಲ್ಲಿ ಪಿನ್ ಮಾಡಿರ್ತೇನೆ. ಆದಷ್ಟು ಆ PDF ಅನ್ನ ಓದೋ ರೂಢಿನ ಮಾಡ್ಕೊಳ್ಳಿ. ಅದು ನಿಮಗೆ ತುಂಬಾನೇ ಹೆಲ್ಪ್ ಆಗುತ್ತೆ. ಹಾಗೆ ಟಾಪಿಕ್ ಕಡೆ ಬರೋದಾದ್ರೆ, ಕುದಿಯುತ್ತಿದೆ ಏರಿಕೆಯ ಹಿಂದಿನ ಎಲ್ಲಾ ದಾಖಲೆಗಳನ್ನು ತೀವ್ರವಾದ ಬಿಸಿಗಾಳಿಗೆ ಜನರು ತತ್ತರಿಸುತ್ತಿದ್ದಾರೆ. ಜನರ ಆರೋಗ್ಯ, ಪರಿಸರ, ಕೃಷಿ, ಮೂಲಸೌಕರ್ಯ ಮತ್ತು ಕಾರ್ಮಿಕರ ಉತ್ಪಾದಕತೆಯ ಮೇಲೂ ಇದು ವೈಪರೀತ್ಯ ಪರಿಣಾಮ ಬೀರುತ್ತಿದೆ. ಉಗ್ರ ರೂಪದ ಚಂಡಮಾರುತ, ಬರ ಮತ್ತು ಕಾಳ್ಗಿಚ್ಚು ಕೂಡ ಕೆಲವೆಡೆ ವರದಿಯಾಗಿದೆ. ಜಗತ್ತಿನಲ್ಲಿಯೇ ಯುರೋಪ್ ಅತ್ಯಂತ ಕ್ಷಿಪ್ರ ತಾಪಮಾನ ಏರುತ್ತಿರುವ ಖಂಡವಾಗಿದೆ. ಇದು 15 ಕೋಟಿ ಜನರ ಮೇಲೆ ಪರಿಣಾಮ ಬೀರಿದ್ದು 1,500 ಹೆಚ್ಚು ಸಾವು ಸಂಭವಿಸಿದೆ ಎಂದು ವರದಿಯಾಗಿದೆ. ಮುಂದಿನ ದಿನಗಳಲ್ಲಿ ತಾಪಮಾನ ಮತ್ತಷ್ಟು ಏರಲಿದ್ದು ಅಗತ್ಯ ಎಚ್ಚರಿಕೆ ವಹಿಸಬೇಕೆಂದು ವಿಶ್ವ ಹವಾಮಾನ ಸಂಸ್ಥೆ ಮುನ್ಸೂಚನೆ ನೀಡಿದೆ. ಇದಂತೂ ಈಗ ಸೋಷಿಯಲ್ ಮೀಡಿಯಾದಲ್ಲಿ ನೀವು ಖಂಡಿತವಾಗ್ಲೂ ಎಲ್ಲರೂ ಕೇಳಿರ್ತೀರಾ. ಏನಂದ್ರೆ ಯುರೋಪ್ ಖಂಡದಲ್ಲಿ ಅತ್ಯಂತ ಹೆಚ್ಚಾಗಿ ತಾಪಮಾನ ಏರಿಕೆ ಆಗ್ತಾ ಇದೆ. ಹಾಗೆ ಇಟಲಿಯಲ್ಲಿ ದಾಖಲಾಗಿತ್ತು ಗರಿಷ್ಠ ಉಷ್ಣಾಂಶ. ಯುರೋಪ್ ಖಂಡದಲ್ಲಿಯೇ ಅತಿ ಹೆಚ್ಚು ಉಷ್ಣಾಂಶವು 2021 ಆಗಸ್ಟ್ 11ರಂದು ಇಟಲಿಯ ಸಿಸಿಲಿಯಾದಲ್ಲಿ ದಾಖಲಾಗಿದ್ದನ್ನು 2024ರಲ್ಲಿ ವಿಶ್ವ ಹವಾಮಾನ ಸಂಸ್ಥೆ ದೃಢಪಟ್ಟಿತ್ತು. ಆ ದಿನ 48.8 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲಾಗಿತ್ತು. ಗ್ರೀಸ್ನ ನಗರಗಳಾದ ಅಥೆನ್ಸ್, ಎಲೆಫ್ಸಿನಾದಲ್ಲಿ 1977ರ ಜುಲೈ 10ರಂದು ದಾಖಲಾಗಿದ್ದ 48 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಅದಕ್ಕೂ ಹಿಂದಿನ ಗರಿಷ್ಠ ತಾಪಮಾನವಾಗಿತ್ತು. ಈಗ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಯುರೋಪ್ನ ಅತಿ ಹೆಚ್ಚು ತಾಪಮಾನ ಇರುವಂತಹ ದೇಶಗಳನ್ನ ಇಲ್ಲಿ ಪಟ್ಟಿ ಮಾಡಿದ್ದಾರೆ. ಫ್ರಾನ್ಸ್ನಲ್ಲಿ 43.8 ಡಿಗ್ರಿ ಸೆಲ್ಸಿಯಸ್ ಅನ್ನ ದಾಖಲಾಗಿದೆ. ಇದೇ ಅತಿ ಹೆಚ್ಚು ಅಂತ ಅನ್ಕೊಂತೀನಿ. ಇದು ಸ್ವಲ್ಪ ನೋಡಿಟ್ಕೊಳ್ಳಿ. ಯಾಕೆ ಇದ್ರ ಬಗ್ಗೆ ಮತ್ತೆ ನೆಕ್ಸ್ಟ್ ಮಾಹಿತಿಗಳು ಬರ್ತಾ ಇರುತ್ತೆ. ಆದಷ್ಟು ನಿಮ್ಗೆ ತಿಳಿಸ್ಕೊಡುವಂತ ಪ್ರಯತ್ನ ಮಾಡ್ತೇನೆ. ಮತ್ತೆ ಯಾಕೆ ಈ ತಾಪಮಾನ ಹೆಚ್ಚಾಗಿದೆ ಮತ್ತೆ ಅದ್ರ ಬಗ್ಗೆ ಸ್ವಲ್ಪ ಜಾಸ್ತಿನೇ ಡೀಟೇಲ್ಸ್ ಅನ್ನ ಕೊಟ್ಟಿದ್ದಾರೆ. ಇಂಟ್ರೆಸ್ಟ್ ಇದ್ದವರು ಓದ್ಕೊಳ್ಬಹುದು. ಹಾಗೆ ನೆಕ್ಸ್ಟ್ ಟಾಪಿಕ್ ಕಡೆ ಹೋಗೋದಾದ್ರೆ, ಜಪಾನ್ ಪ್ರಧಾನಿಯನ್ನು ತಂಗಿ ಎಂದ ಮೋದಿ. ಪ್ರಧಾನಿ ನರೇಂದ್ರ ಮೋದಿ ಅವರು ಗುರುವಾರ ಇಲ್ಲಿ ನಡೆದ ಜಂಟಿ ಪತ್ರಿಕಾಗೋಷ್ಠಿಯಲ್ಲಿ ಭಾಷಣ ಮಾಡುತ್ತಾ ಜಪಾನ್ನ ಪ್ರಧಾನಿ ಸನೆ ತಕೈಚಿ ಅವರನ್ನು ತಮ್ಮ ತಂಗಿ ಎಂದು ಸಂಬೋಧಿಸಿ ಅವರನ್ನು ದೂರದೃಷ್ಟಿಯ ಮತ್ತು ಜನಪ್ರಿಯ ನಾಯಕ ಎಂದು ಹೊಗಳಿದರು. ಪ್ರಧಾನಿ ಮೋದಿಯವರು ಈಗಾಗಲೇ ತುಂಬಾ ದೇಶಗಳಿಗೆ ಪ್ರವಾಸವನ್ನ ಕೈಗೊಂಡಿದ್ದಾರೆ. ಅದರಲ್ಲಿ ಜಪಾನ್ಗೂ ಕೂಡ ಅವರು ತೆರಳಿದ್ರು. ಅಲ್ಲಿನ ಪ್ರಧಾನಿ ಸನೆ ತಕೈಚಿ ಅವರನ್ನ ಅವರು ತಂಗಿ ಎಂದು ಸಂಬೋಧಿಸಿದ್ದಾರೆ. ಇದ್ರ ಬಗ್ಗೆ ಸ್ವಲ್ಪ ನೋಡಿಕೊಳ್ಳಿ. ಯಾರನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ತಮ್ಮ ತಂಗಿ ಎಂದು ಸಂಬೋಧಿಸಿದ್ದಾರೆ ಅನ್ನೋದನ್ನ ಗೊತ್ತಿರಲಿ. ಹಾಗೆ ನೆಕ್ಸ್ಟ್ ಟಾಪಿಕ್ ಕಡೆ ನಾವು ಹೋಗೋದಾದ್ರೆ, ಹೈದರಾಬಾದ್ನಲ್ಲಿ ಒಪ್ಪಂದಕ್ಕೆ ಸಹಿ ಹಾಕಿದ MEIL ಮತ್ತು ಅನಲಾಗ್ ಫಿಸಿಕಲ್ ಇಂಟೆಲಿಜೆನ್ಸ್ಗೆ ಸಹಭಾಗಿತ್ವ. ಭಾರತದ ಮೂಲ ಸೌಕರ್ಯ ಕ್ಷೇತ್ರ ಸೇರಿದಂತೆ ಅಗತ್ಯವಿರುವೆಡೆ ಫಿಸಿಕಲ್ ಇಂಟೆಲಿಜೆನ್ಸ್ ಭೌತಿಕ ಬುದ್ಧಿಮತ್ತ ಪರಿಚಯಿಸಲು ಮೆಗಾ ಇಂಜಿನಿಯರಿಂಗ್ ಅಂಡ್ ಇನ್ಫ್ರಾಸ್ಟ್ರಕ್ಚರ್ ಲಿಮಿಟೆಡ್ MEIL ಮತ್ತು ಅನಲಾಗ್ ಸಂಸ್ಥೆಗಳು ಬುಧವಾರ ಒಪ್ಪಂದ ಮಾಡಿಕೊಂಡಿವೆ. ಸ್ವಲ್ಪ ನೋಡಿಟ್ಕೊಳ್ಳಿ, ಬೇಕಾಗ್ಬೋದು. ಯಾವ್ಯಾವ ಸಂಸ್ಥೆಗಳು ಅನ್ನೋದನ್ನ ಹೆಸರನ್ನ ಇಲ್ಲಿ ಕೊಟ್ಟಿದ್ದಾರೆ, ನೋಡಿಟ್ಕೊಳ್ಳಿ. ಇದಿಷ್ಟು ಬೇಕಾಗ್ಬೋದು. ಹಾಗೆ ನೆಕ್ಸ್ಟ್ ಟಾಪಿಕ್ ಕಡೆ ಹೋಗೋದಾದ್ರೆ, AI ರಚಿತ ನಿದರ್ಶನ ಸಲ್ಲ ಅತ್ಯಂತ ಅಪಾಯಕಾರಿ ಅನಿಲಕ್ಕೆ ಹೋಲಿಸಿದ ಸುಪ್ರೀಂ ಕೋರ್ಟ್. ಈಗ ತುಂಬಾನೇ ಬೇಗ ರೀತಿಯಲ್ಲಿ ನ್ಯಾಯದಾನವನ್ನ ನೀಡಬೇಕು ಅಂತ AI ನ್ಯಾಯದಾನವನ್ನ ಶುರು ಮಾಡಿದ್ದು ಸುಪ್ರೀಂ ಕೋರ್ಟ್. ಈಗ ಅದು ಮಾಡಿದಂತ ಒಂದಿಷ್ಟು ಅವಾಂತರಕ್ಕೆ ಅದನ್ನ ಒಂದು ಅಪಾಯಕಾರಿ ಅನಿಲಕ್ಕೆ ಅವರು ಹೋಲಿಸಿಕೊಂಡಿದ್ದಾರೆ. ಹಾಗೆ ಒಂದು ಕೇಸ್ ವಿಚಾರವಾಗಿ ನಡೀತಿತ್ತು. ಅದರಲ್ಲಿ ಅದು ತಪ್ಪು ಮಾಹಿತಿಗಳನ್ನ ನೀಡಿ ಕೇಸನ್ನ ತಿರುವುಗೊಳಿಸಿದೆ ಅಂತ ಸುಪ್ರೀಂ ಕೋರ್ಟ್ ಇದೊಂದು ಮಾಹಿತಿಯನ್ನ ಇಲ್ಲಿ ಕೊಟ್ಟಿದೆ. ಸುಪ್ರೀಂ ಕೋರ್ಟ್ ಏನೇನು ಹೇಳಿದೆ ಅನ್ನೋದ್ರ ಬಗ್ಗೆ ಸ್ವಲ್ಪ ನೀಡಿದ್ದಾರೆ, ಇಲ್ಲಿ ನೋಡ್ಕೊಳ್ಬಹುದು. ಇದಿಷ್ಟು ಇವತ್ತಿನ ಇಂಪಾರ್ಟೆಂಟ್ ಆದ ಟಾಪಿಕ್ ಆಗಿದ್ವು. ಇದರ PDF ಲಿಂಕ್ ಅನ್ನ ಆದಷ್ಟು ಕಮೆಂಟ್ ಬಾಕ್ಸ್ ನಲ್ಲಿ ಅಪ್ಲೋಡ್ ಮಾಡಿರ್ತೇನೆ. ಆದಷ್ಟು ಅದನ್ನ ವಾಚ್ ಮಾಡಿ.